ಕರೂರಿನಲ್ಲಿ ನೀರಿನ ಮಂಜು. ಬೆಳಗಿನ ಜಾವ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಾರೆ. ಕರೂರು ಜಿಲ್ಲೆ ತಮಿಳುನಾಡಿನ ಒಂದು ಜಿಲ್ಲೆಯಾಗಿದ್ದು, ಅಲ್ಲಿ ತಾಪಮಾನ ಯಾವಾಗಲೂ 100 ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆ. ಆದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಜನರು ಮುಂಜಾನೆ ನೀರಿನ ಮಂಜಿನಿಂದ ಬಳಲುತ್ತಾರೆ. ಇದು ಗುಡ್ಡಗಾಡು ಪ್ರದೇಶಗಳು, ಜಲಮೂಲಗಳು ಅಥವಾ ತಗ್ಗು ಪ್ರದೇಶಗಳಲ್ಲಿ ಮುಂಜಾನೆ ಮತ್ತು ಸಂಜೆ ಕಂಡುಬರುವ ದಟ್ಟವಾದ ಹಿಮದ ಹೊದಿಕೆಯಾಗಿದೆ. ಇದು ಸಣ್ಣ ನೀರಿನ ಹನಿಗಳ ಸಂಗ್ರಹವಾಗಿದ್ದು, ಇದು ನೋಟವನ್ನು ಮರೆಮಾಡುತ್ತದೆ ಮತ್ತು ತಂಪಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ವಿಶೇಷವಾಗಿ ಊಟಿ, ಕೊಡೈಕೆನಾಲ್, ಯಾರ್ಕಾಡ್ನಂತಹ ಸ್ಥಳಗಳಲ್ಲಿ. ಆದರೆ ಪ್ರದೇಶಗಳಲ್ಲಿ ಅಂತಹ ಮಳೆ ಮಂಜು ವಾಹನಗಳು, ಹುಲ್ಲುಗಾವಲು ಪ್ರದೇಶಗಳು ಇತ್ಯಾದಿ ಮೇಲೆ ಹರಡುತ್ತದೆ. ಬೆಳಗಿನ ಜಾವದಲ್ಲಿ ಚಹಾ ಅಂಗಡಿಗಳಲ್ಲಿ ಸಾರ್ವಜನಿಕರ ಸಭೆ ಕಂಡುಬರುತ್ತದೆ. ಭಾರೀ ಹಿಮಪಾತದಿಂದಾಗಿ ವಾಹನ ಸವಾರರು ಮತ್ತು ಸಾರ್ವಜನಿಕರು ತೀವ್ರ ತೊಂದರೆಯನ್ನು ಎದುರಿಸುತ್ತಿದ್ದಾರೆ. ರಸ್ತೆಗಳಲ್ಲಿ ಎಲ್ಲ ವಾಹನಗಳು ಹೆಡ್ಲೈಟ್ಗಳನ್ನು ಆನ್ ಮಾಡಿಲ್ಲ. ಇಂದು ಬೆಳಗಿನ ಜಾವದಿಂದ ಸುತ್ತಮುತ್ತಲಿನ ಪ್ರದೇಶಗಳು ಭಾರೀ ಹಿಮಪಾತವಾಗಿತ್ತು. ಪರಿಣಾಮವಾಗಿ ವ್ಯಾನ್ಗಳು, ದ್ವಿಚಕ್ರ ವಾಹನಗಳು, ಸರ್ಕಾರಿ ಮತ್ತು ಖಾಸಗಿ ಬಸ್ಗಳು ಮತ್ತು ಲೋಡ್ ವಾಹನಗಳಲ್ಲಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಹೋಗುವ ಕಾರ್ಮಿಕರು ಹೆಡ್ಲೈಟ್ಗಳನ್ನು ಹಂಚಿಕೊಂಡು ವಾಹನ ಚಲಾಯಿಸುತ್ತಾರೆ. ಇದಲ್ಲದೆ ಗ್ರಾಮೀಣ ಪ್ರದೇಶದ ರೈತರು ಕೃಷಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಇದು ಸಾಮಾನ್ಯ ಜೀವನವನ್ನು ಅಸ್ತವ್ಯಸ್ತಗೊಳಿಸುತ್ತದೆ. ಪ್ರದೇಶದ ರೈತರು ಕೃಷಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಇದು ಸಾಮಾನ್ಯರ ಜೀವನವನ್ನು ಅಸ್ತವ್ಯಸ್ತಗೊಳಿಸುತ್ತದೆ.